ಇವತ್ತಿನ ಸಂಚಿಕೆಯಲ್ಲಿ ವರ್ಷ ಭವಿಷ್ಯ 2026 ಮೀನರಾಶಿಯವರಿಗೆ ಪಂಚಮದಲ್ಲಿ ಗುರುವಿನ ಸಂಚಾರ ನಡೆಯುವುದರಿಂದ ಅತ್ಯದ್ಭುತವಾದಂಥ ಅದೃಷ್ಟ ಫಲಾಫಲಗಳನ್ನ ಈ ವರ್ಷದಲ್ಲಿ ಮೀನರಾಶಿಯವರು ಪಡೀತೀರ. ಹಾಗೆಯೇ ಸಾಡೆ ಸಾತಿ ನಡೀತಾ ಇದೆ ಮೀನರಾಶಿಯವರಿಗೆ. ಈ ಸಾಡೆ ಸಾತಿಯ ಪ್ರಭಾವದಿಂದ ಕೆಲಸ, ಕಾರ್ಯ, ಹಣಕಾಸು, ವ್ಯಾಪಾರ, ವ್ಯವಹಾರ, ಆರೋಗ್ಯ, ಕುಟುಂಬ ಹಾಗೂ ಸಂತಾನಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಪರಿಪೂರ್ಣವಾಗಿ ತಿಳಿದುಕೊಳ್ಳೋಣ. ವರ್ಷ ಭವಿಷ್ಯ 2026 ಮೀನರಾಶಿಯವರ ಬಗ್ಗೆ. ಕಳೆದ 2 ವರ್ಷಗಳಿಂದ ಮೀನರಾಶಿಯವರಿಗೆ ಸಾಡೆ ಸಾತಿಯ ಪ್ರಭಾವದಿಂದ ಮಿಶ್ರ ಫಲಗಳನ್ನ ಕಾಣಿರ್ತಾರೆ. ಲಾಭನೂ ನೋಡಿರ್ತಾರೆ, ನಷ್ಟನೂ ನೋಡಿರ್ತಾರೆ. ಸರಿಸಮಾನವಾಗಿ ಬಂದಿರುತ್ತದೆ ಲಾಭ ನಷ್ಟಗಳು 2026ರ ಹಿಂದಿನ ವರ್ಷ 25 ಮತ್ತು 24ನೇ ವರ್ಷದಲ್ಲಿ. ಆದರೆ ಈ ವರ್ಷದಲ್ಲಿ ಅವರ ಏಳಿಗೆ, ಅಭಿವೃದ್ಧಿ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಕೆಲಸ, ಕಾರ್ಯ, ಆರೋಗ್ಯ, ವ್ಯಾಪಾರ, ವ್ಯವಹಾರದಲ್ಲಿ ಏನೋ ಒಂದು ಪಾಸಿಟಿವಿಟಿ ಬರ್ತದೆ ಈ ವರ್ಷದಲ್ಲಿ. ಗುರುವಿನ ಸಂಚಾರ ಫಲದಿಂದ ಒಂದು ಸುವರ್ಣ ಅವಕಾಶಗಳನ್ನ ಅವ್ರಿಗೆ ತಂದು ಕೊಡ್ತಾನೆ ಗುರು. ಅವರಲ್ಲಿರುವಂಥ ದಟ್ಟ ದರಿದ್ರ ದೂರ ಮಾಡ್ತಾನೆ, ದುಃಖ ದುಮ್ಮಾನ ದೂರ ಮಾಡ್ತಾನೆ. ಹಾಗೆ ಅವ್ರಿಗಾದಂಥ ಅಪಮಾನ ಅವಮಾನಗಳನ್ನ ದೂರ ಮಾಡ್ತಾನೆ ಈ ವರ್ಷದಲ್ಲಿ. ಅವರನ್ನು ಕಾಡಾಟ ಮಾಡಿದಂಥ ವ್ಯಕ್ತಿಗಳು, ಅವರನ್ನು ನಿಂದಿಸಿದ ವ್ಯಕ್ತಿಗಳೇ, ಅವ್ರಿಗೆ ಶತ್ರುಗಳಾಗಿ ತೊಂದರೆ ಕೊಟ್ಟಂಥ ವ್ಯಕ್ತಿಗಳೇ ಮೀನರಾಶಿಯವರ ಮುಂದೆ ಮಂಡಿ ಊರ್ತಾರೆ ಈ ವರ್ಷದಲ್ಲಿ. ಅಷ್ಟು ಅದೃಷ್ಟದ ಪ್ರಯೋಗ ಗುರುವಿನ ಪ್ರಭಾವ ಶಕ್ತಿಯಿಂದ ಮೀನರಾಶಿಯವರಿಗೆ ದಕ್ಕುತ್ತೆ. ಈ ವರ್ಷದಲ್ಲಿ ಜನವರಿಯಿಂದ ಮೇ ತಿಂಗಳಿನ ತನಕ ಶನಿ ಹಾಗೂ ಗುರುವಿನ ಪ್ರಭಾವ ಅಷ್ಟು ತೃಪ್ತಿದಾಯಕವಾಗಿ ಬರೋದಿಲ್ಲ. ಹೆಚ್ಚು ಕಮ್ಮಿ ಏಪ್ರಿಲ್ ತನಕ. ಏನು ಮೇ ತಿಂಗಳ ಪ್ರಾರಂಭ ಶುರು ಆಗುತ್ತೆ ಆವಾಗ ನೋಡಿ ಮೀನರಾಶಿಯವರಿಗೆ ಗುರು ಉಚ್ಚಂಗತನಾಗಿ ಪಂಚಮದಲ್ಲಿ ಬರ್ತಾನೆ. ಅಂದರೆ ಲಾಭಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಬೀಳುತ್ತೆ. ಇದರಿಂದ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಅಧಿಕ ಲಾಭ ಗಳಿಸ್ತೀರಿ. ಪ್ರಮೋಷನ್ಗಳು ಸಿಗ್ತವೆ. ಸ್ಟೆಪ್ ಬೈ ಸ್ಟೆಪ್ ಏಳಿಗೆ ಆಗ್ತೀರಿ ಜೀವನದಲ್ಲಿ. ಹಾಗೆ ಬಡ್ತಿ ಸಿಗುತ್ತೆ. ಸ್ಥಳ ಬದಲಾವಣೆಗಳಾಗ್ತದೆ. ನೀವು ಇಷ್ಟಪಟ್ಟಂಥ ಸ್ಥಳಕ್ಕೆ ಟ್ರಾನ್ಸ್ಫರ್ ಆಗ್ತೀರಾ. ಮತ್ತು ವಿಶೇಷವಾಗಿ ಸಹೋದ್ಯೋಗಿಗಳಿಂದ, ಮೇಲಾಧಿಕಾರಿಗಳಿಂದ ನಿಮಗೆ ತೊಂದರೆ, ತಾಪತ್ರೆ, ಕಿರಿಕಿರಿ ಆಗ್ತಾ ಇದ್ದರೆ ಅದು ಈ ವರ್ಷದಲ್ಲಿ ನಿಂತು ಹೋಗ್ತದೆ. ಯಾರ ಕೆಟ್ಟ ದೃಷ್ಟಿನೂ ನಿಮ್ಮ ಮೇಲೆ ಬೀಳೋದಿಲ್ಲ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ನಿರೀಕ್ಷೆಗೆ ಮೀರಿದ ಲಾಭ ನೀವು ಗಳಿಸ್ತೀರಾ. ಅಧಿಕ ಲಾಭ ಬರ್ತದೆ. ಇನ್ನು ನೀವೇನು ಅಭಿವೃದ್ಧಿ ಕಾಣ್ತಾ ಇರ್ತೀರಾ, ಇದರಿಂದ ಬಂದಂಥ ಲಾಭದಿಂದ ಸಾಲ ಬಾಧೆಯಿಂದ ಮುಕ್ತರಾಗ್ತೀರಾ. ಸಾಲ ಸೋಲಗಳಿಗೆ ಪರಿಹಾರ ಸಿಗುತ್ತೆ. ಒಳ್ಳೆಯ ಸ್ಥಳದಲ್ಲಿ ಒಳ್ಳೆಯ ವ್ಯಕ್ತಿಗಳ ಜೊತೆ ನಂಬಿಕೆ ಇಟ್ಟು ಹೊಸ ಹೊಸ ಹೂಡಿಕೆಗಳನ್ನ ನೀವು ಮಾಡ್ತೀರಾ. ಅಂದರೆ ಜೀವನದಲ್ಲಿ ಹೊಸ ಹೊಸ ಬದಲಾವಣೆಗಳು ಬರ್ತವೆ. ವಿದೇಶ ಪ್ರಯಾಣದ ಯೋಗ ಬರುತ್ತೆ ಗುರುವಿನ ಪ್ರಭಾವದಿಂದ. ಬಹಳ ಅತ್ಯದ್ಭುತವಾದಂಥ ವರ್ಷ ಅಂತ ಹೇಳ್ಬೋದು ಮೀನರಾಶಿಯವರಿಗೆ. ನೋಡಿ, ಗುರುವಿನ ಪ್ರಭಾವದಿಂದ ದೂರಾದ ದಂಪತಿಗಳು ಕೂಡ ಒಂದಾಗ್ತೀರಿ. ದಾಂಪತ್ಯದಲ್ಲಿ, ಕುಟುಂಬದಲ್ಲಿ ಕಲಹಗಳಿದ್ದರೆ ದೂರ ಆಗುತ್ತೆ. ಭೂಮಿ ಖರೀದಿ ಯೋಗ ಬರುತ್ತೆ. ಭೂ ವಶೀಕರಣ ಯೋಗ ಆಗೇ ಆಗುತ್ತೆ. ಜಮೀನು ಖರೀದಿ ಮಾಡ್ತೀರಾ. ಗೃಹ ಕಟ್ಟಡ ನಿರ್ಮಾಣ ಆಗ್ತದೆ. ವರ್ಷಾನುಗಟ್ಟಲೆಯಿಂದ ಅರ್ಧಂಬರ್ಧ ಕಟ್ಟಿರೋ ಮನೆಗಳೆಲ್ಲ ಮೀನರಾಶಿಯವರಿಗೆ ಈ ವರ್ಷದಲ್ಲಿ ಪೂರ್ಣಗೊಳ್ಳುತ್ತೆ ಅಂತ ಹೇಳ್ಬೋದು. ಪಿತ್ರಾರ್ಜಿತ ಆಸ್ತಿ ಬರುತ್ತೆ. ಭಿನ್ನಾಭಿಪ್ರಾಯಗಳಿದ್ದರೆ ಸಂಬಂಧಿಕರಲ್ಲಿ ಅಥವಾ ಕುಟುಂಬಸ್ಥರಲ್ಲಿ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಪಿತ್ರಾರ್ಜಿತ ಆಸ್ತಿ ನಿಮಗೆ ಲಭಿಸುತ್ತೆ. ಮತ್ತು ಕೋರ್ಟ್ ಕಚೇರಿ ವ್ಯಾಜ್ಯಗಳಲ್ಲಿದ್ದರೂ ಕೂಡ ಅದರಲ್ಲಿ ಕೂಡ ರಾಜಿ ಸಂಧಾನದ ಮುಖಾಂತರ ನೀವು ಜಯಶೀಲರಾಗ್ತೀರಾ. ಕೋರ್ಟ್ ವ್ಯಾಜ್ಯಗಳಲ್ಲಿ ನೀವು ಆರೋಪ ಮುಕ್ತರಾಗಿ ಹೊರಗೆ ಬರ್ತೀರಾ ಗುರುವಿನ ಪ್ರಭಾವದಿಂದ. ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ದೂರ ಆಗುತ್ತೆ. ಗುರುವಿನ ದೃಷ್ಟಿ ಭಾಗ್ಯಸ್ಥಾನದ ಮೇಲೆ ಬೀಳೋದ್ರಿಂದ ವಿವಾಹ ಯೋಗ ಕೂಡಿ ಬರುತ್ತೆ. ಸಂತಾನದ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಅದೃಷ್ಟದ ವರ್ಷ ಅಂತ ಹೇಳ್ಬೋದು. ಅವರು ಕಂಡಂಥ ಕನಸುಗಳೆಲ್ಲ ಈಡೇರುತ್ತೆ. ಶಿಕ್ಷಣದಲ್ಲಿ ಅನಿರೀಕ್ಷಿತ ಫಲಗಳನ್ನ ಕೂಡ ಪಡೀತಾರೆ. ಶಿಕ್ಷಣಕ್ಕೋಸ್ಕರ ವಿದೇಶಿ ಯೋಗವಾಗುವಂತಹ ಲಕ್ಷಣಕ್ಕೂ ಇದೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿರುವಂತಹ ಮೀನರಾಶಿಯವರಿಗೆ ಇಷ್ಟಪಟ್ಟಂಥ ಪ್ರೇಮಿಗಳು ಒಂದಾಗ್ತೀರಾ. ಇಷ್ಟಪಟ್ಟಂತೆಯೇ ಕೂಡ ವಿವಾಹ ಯೋಗ ಕೂಡಿ ಬರುತ್ತೆ. ಆದರೆ ನಿಮ್ಮ ಏಳಿಗೆ ಪ್ರಗತಿ ಮೇಲೆ ಇನ್ನೊಂದು ಕಪ್ಪು ಚುಕ್ಕೆ ಅಂತ ಹೇಳಿದರೆ ಮೀನರಾಶಿಯವರು ಒಬ್ಬರನ್ನ ಅನುಕರಣೆ ಮಾಡಿಕೊಳ್ಳೋದು ಹೆಚ್ಚು. ಇದೇ ಥರ ಬದುಕಬೇಕು, ಬಾಳಬೇಕು, ಒಬ್ಬರನ್ನು ನೋಡಿ ಒಬ್ಬರು ಐಷಾರಾಮಿ ಜೀವನನ ನೋಡಿ ಆ ಪ್ರಕಾರ ಹೋಗಬೇಕು ಅಂತ ಆಸೆ ಪಡ್ತೀರಾ. ಹಾಗೆ ಮನಸ್ಸು ಸ್ಥಿರ ಇರೋದಿಲ್ಲ ಮೀನರಾಶಿಯವರಿಗೆ. ಚಂಚಲ ಮನಸ್ಥಿತಿ ಹೆಚ್ಚಾಗ್ತದೆ. ಅಂತರ್ಮುಖ ಬಹಿರ್ಮುಖ ಶತ್ರುಗಳ ಕಾಡಾಟ ಕೂಡ ಇದರಿಂದ ಹೆಚ್ಚಾಗ್ತದೆ.
ಮನಸ್ಸಿನ ನಿಯಂತ್ರಣ ಇಲ್ಲ ಅಂದರೆ ಆಪ್ತದವರೇ ಶತ್ರುಗಳಾಗಿ ಕಿರಿಕಿರಿ ಮಾಡ್ತಾ ಇರ್ತಾರೆ. ಎಚ್ಚರಿಕೆಯಿಂದಿರಿ. ಯಾಕಂದರೆ ಸ್ಥಿರ ಬದಲಾವಣೆ ಬೇಕು. ಮನಸ್ಸಲ್ಲಿ ಸ್ಥಿರತೆ ಕಾಪಾಡ್ಕೊಳ್ಳಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಟ್ಕೊಳ್ಳಿ. ಒಬ್ಬರನ್ನ ಅನುಕರಣೆ ಮಾಡೋದನ್ನ ಬಿಟ್ಟು ಬಿಡಿ. ಬೇರೆಯವರ ಸೌಕರ್ಯಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಯಾಕಂದರೆ ಈ ವರ್ಷದಲ್ಲಿ ನಿಮ್ಮ ಅದೃಷ್ಟದ ಫಲ ಚೆನ್ನಾಗಿದೆ. ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ನೀವು ದೈವ ದೇವತೆಗಳನ್ನ ನಂಬಿ ಪಾಸಿಟಿವಿಟಿ ಇಟ್ಕೊಂಡು ನೀವು ಮುಂದುವರೆದ್ರೆ, ನಿಮ್ಮ ಮನಸ್ಸಿನ ನಿಯಂತ್ರಣ ನೀವು ಇಟ್ಕೊಂಡ್ರೆ, ಬಂದಂತಹ ಸುವರ್ಣ ಅವಕಾಶಗಳನ್ನ ಚೆನ್ನಾಗಿ ಉಪಯುಕ್ತವಾಗಿ ಬಳಸಿಕೊಂಡ್ರೆ ನಿಮ್ಮಂಥ ಅದೃಷ್ಟವಂತರು ಯಾರೂ ಇಲ್ಲ ಅಂತ ಹೇಳ್ಬೋದು. ಈ ವರ್ಷದಲ್ಲಿ ಯಾವ ಅದೃಷ್ಟ ಹಾಗೂ ಜನದೃಷ್ಟಿ ಹಾಗೆ ದುಷ್ಟ ಗ್ರಹಗಳ ಪೀಡೆ ಹಾಗೆಯೇ ಕೂಡ ತಂತ್ರ ಮಂತ್ರದಂತಹ ನೆಗೆಟಿವಿಟಿ ನಿಮ್ಮ ಮೇಲೇನಾದರೂ ಬಂತು ಅಂದರೆ ಆದಷ್ಟು ಶಕ್ತಿ ದೇವತೆಗಳ ದರ್ಶನ ಮಾಡಿ. ಶಕ್ತಿ ದೇವತೆಗಳೆಂದರೆ ದುರ್ಗೆ, ಲಲಿತೆ, ಇಂಥ ದೇವತೆಗಳ ದರ್ಶನ ಮಾಡಿ, ಸ್ತೋತ್ರಗಳನ್ನ ಪಠನೆ ಮಾಡಿ, ಪೂಜೆ ಪುನಸ್ಕಾರಗಳನ್ನ ಮಾಡಿ ದುರ್ಗಾದೇವಿಗೆ ನಿಮಗೆ ಬಂದಂತಹ ಗಂಡಾಂತರಗಳಾಗಿರ್ಬೋದು ಅಥವಾ ತೊಂದರೆ ತಾಪತ್ರಗಳಾಗಿರ್ಬೋದು ಪರಿಹಾರ ಸಿಗುತ್ತೆ. ಹಾಗೆ SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ, ತಂತ್ರ ಮಂತ್ರಗಳ ಬಗ್ಗೆ ವಿಶೇಷ ಪರಿಹಾರ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ, ಕಾಲ್ ಮಾಡಿ. ನಿಮ್ಮ ಜಾತಕನ ವಿಮರ್ಶೆ ಮಾಡಿ, ಚರ್ಚೆ ಮಾಡಿ, ಕೂಲಂಕುಷವಾಗಿ ತಿಳಿಸಿ ನಿಮಗೆ ಪರಿಹಾರ ಕೊಡ್ತೀವಿ. ನಮಸ್ಕಾರ ವೀಕ್ಷಕರೇ. ಸರ್ವೇ ಜನೋ ಸುಖಿನೋ ಭವಂತು.